ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆನ್ಲೈನ್ ಕ್ಲಾಸಸ್. ಇವತ್ತು ನಾವು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಕೆಮಿಸ್ಟ್ರಿದು ಕಂಟಿನ್ಯೂಷನ್ ಪಾರ್ಟ್ ನೋಡೋಣ. ಲಾಸ್ಟ್ ಕ್ಲಾಸಲ್ಲಿ ನಾವು ಒಂದು ಸ್ಟೈಕೋಮೆಟ್ರಿಕ್ ಕೋಎಫಿಷಿಯಂಟ್ಸು ಮತ್ತು ವಿತ್ ಇನ್ ದ ಬ್ಯಾಲೆನ್ಸ್ ಕೆಮಿಕಲ್ ರಿಯಾಕ್ಷನ್ ಮೇಲಿದ್ದು ಪ್ರಾಬ್ಲಮ್ ನೋಡಿದ್ದೀವಿ. ಇವತ್ತು ಏನು ಮಾಡೋಣಪ್ಪ ಅಂದರೆ ಹೊಸ ಟಾಪಿಕ್ ಬಂದಂಥ ಲಿಮಿಟಿಂಗ್ ರಿಯೇಜೆಂಟ್ ಬಗ್ಗೆ ನೋಡೋಣ. ಲಿಮಿಟಿಂಗ್ ರಿಯೇಜೆಂಟ್ ಮೊದಲನೇದಾಗಿ ಈ ಲಿಮಿಟಿಂಗ್ ರಿಯೇಜೆಂಟ್ ಅಂದರೆ ಏನು ಮೊದಲು ಅರ್ಥ ಮಾಡ್ಕೋಬೇಕಾಗಿದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಎ ಲಿಮಿಟಿಂಗ್ ರಿಯೇಜೆಂಟ್? ನೋಡಿ, ಹೆಸರು ಹೇಳ್ತದೆ, ಯಾವುದು ಲಿಮಿಟಲ್ಲಿ ಇರುತ್ತೆ ಅದನ್ನು ನಾವು ಲಿಮಿಟ್ ಆಗಿ ಅಂತ ಕರಿತೀವಿ, ಲಿಮಿಟಿಂಗ್ ರಿಯೇಜೆಂಟ್ ಅಂತ ಕರಿತೀವಿ. ಅಂದರೆ ಭಾಳ ಸಿಂಪಲ್ ಆಗಬೇಕಂದ್ರೆ ರಿಯಾಕ್ಷನ್ ವಿಚ್ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್. ಯಾವ ರಿಯಾಕ್ಟೆಂಟ್ ವಿಚ್ ಕಂಪ್ಲೀಟ್ಲಿ ಕನ್ಸ್ಯೂಮ್ ಇನ್ ಎ ರಿಯಾಕ್ಷನ್, ಅಂದರೆ ಒಂದು ರಿಯಾಕ್ಷನ್ ಒಳಗಡೆ ಪೂರ್ತಿಯಾಗಿ ಅದೇನಾಗಬೇಕು, ಬಳಕೆಯಾಗಿ ಖಾಲಿ ಆಗಬೇಕು. ಅಂಥದಕ್ಕೆ ನಾವೇನಂತ ಕರಿತೀವಿ ಅಂದರೆ, ಅಂಥ ಒಂದು ರಿಯಾಕ್ಟೆಂಟಿಗೆ ನಾವೇನಂತ ಕರಿತೀವಿ ಅಂದರೆ ಲಿಮಿಟಿಂಗ್ ರಿಯೇಜೆಂಟ್ ಅಂತ ಕರಿತೀವಿ, ಅಥವಾ ಲಿಮಿಟಿಂಗ್ ರಿಯಾಕ್ಟೆಂಟ್ ಅಂತ ಕರಿತೀವಿ. ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ ಏನಂದರೆ ದ ರಿಯಾಕ್ಟೆಂಟ್ ವಿಚ್ ಈಸ್ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್. The reactant which is completely consumed in a chemical reaction. ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಕಂಪ್ಲೀಟಾಗಿ ಕನ್ಸ್ಯೂಮ್ ಆಗಬೇಕು. ಅರ್ಥ ಆಯ್ತಾ? ಅಂದರೆ ಅರ್ಥ ಭಾಳ ಸಿಂಪಲ್ ಆಗಬೇಕಂದ್ರೆ ಏನಂದರೆ ಇದ್ರ ಕಾನ್ಸಂಟ್ರೇಷನ್ ಲಿಮಿಟ್ಸ್ ದ ಅಮೌಂಟ್ ಆಫ್ ಪ್ರಾಡಕ್ಟ್ ಅಂತ ಅರ್ಥ. ಸೊ ಟೋಟಲಿ ಒಂದು ಸಿಂಪಲಾಗಿ ಹೇಳ್ಬೇಕಂದ್ರೆ ಒಂದು ಎಕ್ಸಾಂಪಲ್ ತೊಗೋತೀನಿ ನಾನು. ಒಂದು H2 + O2 ವಿಲ್ ಗಿವ್ H2O. ಓಕೆನಾ? ಇದನ್ನು ನಾನು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೋದರೆ, ಇಫ್ ಐ ಆಮ್ ಸಪೋಸ್ ಟು ಡೂ ಬ್ಯಾಲೆನ್ಸ್, ಇದನ್ನು ಬ್ಯಾಲೆನ್ಸ್ ಮಾಡಬೇಕಂದ್ರೆ ಇಲ್ಲಿ ನಾನು ಏನು ಮಾಡಬೇಕಾಗುತ್ತೆ, 2 ಮಾಲಿಕ್ಯೂಲ್ಸನ್ನು ಬಳಸ್ಕೋಬೇಕಾಗುತ್ತೆ. ಹೌ ಮೆನಿ ಮಾಲಿಕ್ಯೂಲ್ಸ್? 2 ಮಾಲಿಕ್ಯೂಲ್ಸ್. ಈ 2 ಮಾಲಿಕ್ಯೂಲ್ಸ್ ಅಂತ ಕೂಡಲೇ ಇದು ಏನಾಗುತ್ತೆ ಅಂದರೆ 2 ಮೋಲ್ಸ್ ಆದಂಗೆ ಆಗುತ್ತೆ. ಇದು 2 ಮೋಲ್ಸ್ ಆದರೆ ಹೌ ಅಬೌಟ್ ದಿಸ್, ಇದನ್ನು ಕೂಡ 2 ಮೋಲ್ಸ್ ಆಗ್ತದೆ. ಓಕೆನಾ? ಇದರ ಅರ್ಥ ಇಷ್ಟೇ. ಈಗ ಇದು 2 ಮೋಲ್ ಬಳಸ್ಕೊಂಡು ಇಲ್ಲಿ 2 ಮೋಲ್ ಫಾರ್ಮೇಷನ್ ಆಗ್ತಾಯಿದೆ. ಕರೆಕ್ಟಾ? 2 ಮೋಲ್ ಫಾರ್ಮೇಷನನ್ನು ಆಗ್ತಾಯಿದೆ. ಬಟ್ ಇದರಲ್ಲಿ ಆಕ್ಸಿಜನ್ನ ಬಳಕೆ ಎಷ್ಟಿದೆ? ಕೇವಲ 1 ಮೋಲ್ ಇದೆ. ಇಲ್ಲಿ ಸಪೋಸ್ ನಾನು ಇಲ್ಲೂ 2 ಮೋಲ್ ಹಾಕ್ತಿದ್ದೆ ಅಂತ ತಿಳ್ಕೊಳ್ಳಿ. ಅವಾಗ ಇದು ಏನಾಗ್ಬಿಡ್ತಿತ್ತು, ಇದು ಬಂದು ಎಕ್ಸಸ್ ಅಮೌಂಟಲ್ಲಿ ಉಳ್ಕೋತಿತ್ತು. ಅರ್ಥ ಆಯ್ತಾ? ಹಾಗಾದರೆ ಈಗ ಎಷ್ಟಿದೆ ಅದು? ಈಗ ಕಡಿಮೆ ಇಲ್ಲ ಅಂತಲ್ಲ, ಇದು ಎಕ್ಸಾಕ್ಟ್ಲಿ ಇದೆ. ಈಗ ಎಕ್ಸಾಕ್ಟ್ಲಿ ಇದೆ. ಮತ್ತು ಕಡಿಮೆ ಇರೋದು ಯಾವುದು? ಇದು. ಇದರ ಅರ್ಥ ಇದು ಲಿಮಿಟಿಂಗ್ ರಿಯೇಜೆಂಟ್ ಅಂತ ಅರ್ಥ. ತಿಳಿತಲ್ಲ? ಸೊ ಈ ರೀತಿ ನಾವು ಏನು ಮಾಡ್ಬೋದಪ್ಪ ಅಂದರೆ ಲಿಮಿಟಿಂಗ್ ರಿಯೇಜೆಂಟನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಬನ್ನಿ ಒಂದೆರಡು ಪ್ರಾಬ್ಲಮ್ಸ್ ನೋಡೋಣ, ನಿಮಗೆ ಸಿಂಪಲಾಗಿ ಅರ್ಥ ಆಗುತ್ತೆ. ಓಕೆ, ನಾನೇನು ಮಾಡ್ತೀನಿ ಅಂದರೆ ಪ್ರಾಬ್ಲಮ್ನ ಬಂದು ನಿಮಗೆ ಡೈರೆಕ್ಟಾಗಿ ಕ್ವಶನ್ ಬಂದು ಇಲ್ಲಿ ಪೇಸ್ಟ್ ಮಾಡಿಬಿಡ್ತೀನಿ. ಓಕೆನಾ? ಆದರೂ ಇಲ್ಲಿ ಬರ್ಕೊತೀನಿ, ಬಟ್ ನಿಮಗೆ ಇನ್ನೂ ಚೆನ್ನಾಗಿ ತಿಳಿಯಲಿ ಅಂತ ನಾನು ಪೇಸ್ಟ್ ಮಾಡ್ತೀನಿ. ಅದನ್ನು ನೋಡಿಕೊಂಡು ನೀವು ಬರ್ಕೊಂಡು ತಿಳ್ಕೊಬೋದು. ಒಂದು ಪ್ರಾಬ್ಲಮ್ ಇದೆ, NCERT ಪ್ರಾಬ್ಲಮೇ ಇದೆ. ಕ್ವಶನ್ ಏನಿದೆಯಪ್ಪ ಅಂದರೆ 50 kg ಆಫ್ N2 ಅಂದರೆ ನೈಟ್ರೋಜನ್ ಗ್ಯಾಸ್, ಆ್ಯಂಡ್ ಮತ್ತೊಂದು ಬಂದು 10 kg ಆಫ್ H2 ಗ್ಯಾಸ್. ಓಕೆನಾ? ಆರ್ ಮಿಕ್ಸ್ಡ್ to produce ಏನು? NH3 ಗ್ಯಾಸ್. ಹಾಗಿದ್ದಾಗ ಮುಂದೇನು ಹೇಳ್ತಾನಪ್ಪ ಅಂದರೆ ಎ ಕ್ಯಾಲ್ಕುಲೇಟ್ ದ NH3 ಗ್ಯಾಸ್ ಫಾರ್ಮ್ಡ್. ಇದೊಂದು ಕ್ವಶನ್. ಆದರೆ ಬಿ ಏನು ಹೇಳ್ತಾನಪ್ಪ ಅಂದರೆ ಐಡೆಂಟಿಫೈ ದ ಲಿಮಿಟಿಂಗ್ ರಿಯೇಜೆಂಟ್. ಓಕೆ, ಐಡೆಂಟಿಫೈ ದ ಲಿಮಿಟಿಂಗ್ ರಿಯೇಜೆಂಟ್.
in this reaction if any ಅಂದರೆ ಇದಾವೋ ಇಲ್ಲವೋ ಇದೆ. ಓಕೆನಾ, ಈ ರೀತಿ ಕ್ವಶನ್. ಬನ್ನಿ ಹಾಗಾದರೆ ಇದನ್ನು ಸಾಲ್ವ್ ಮಾಡೋಣ. ಸಾಲ್ವ್ ಮಾಡಬೇಕಂದ್ರೆ ಭಾಳ ಸಿಂಪಲ್ಲಾಗಿ ಮೊದಲನೇದಾಗಿ ಏನಪ್ಪ ಅಂದರೆ ನಾವು ಇಲ್ಲಿ ತಿಳ್ಕೊಬೇಕಾಗಿರೋದೇನೆಂದರೆ ರಿಯಾಕ್ಷನನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಿಮಗೆ ಒಂದು ಚಿಕ್ಕದಾಗಿ ನಾನು ಇನ್ನೊಂದು ರೀತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಟ್ರಿಕ್ ಏನಪ್ಪ ಅಂದರೆ ಯಾವಾಗಲೂ ಸಪೋಸ್ ಎಕ್ಸಾಮಲ್ಲಿ ಅಥವಾ ಬೇರೆ ಎಲ್ಲಾದರೂ ಬಂದರೆ ನೀವು ಮೊದಲು ಏನಪ್ಪ ಅಂದರೆ ಲಿಮಿಟಿಂಗ್ ರೇಂಜ್ ಅಂತ ತಿಳ್ಕೊಬೇಕಂದ್ರೆ ಒಂದು ಸಣ್ಣ ಟ್ರಿಕ್ ಇದೆ. ಏನು ಟ್ರಿಕ್ ಇದೆಪ್ಪ ಅಂದರೆ ಯಾವುದೇ ಒಂದು ಎಲಿಮೆಂಟ್ದು ಅಮೌಂಟ್ ಬೈ ಸ್ಟೊಯ್ಕೊಮೆಟ್ರಿಕ್ ರೇಷಿಯೋ ಕಂಡುಹಿಡ್ಕೋಬೇಕು. ಸಪೋಸ್ ಇಲ್ಲಿ 2 ರಿಯಾಕ್ಟೆಂಟ್ ಇದೆ, N2 ಗ್ಯಾಸ್ ಇದೆ ಮತ್ತು H2 ಗ್ಯಾಸ್ ಇದೆ. ಓಕೆನಾ, ಇವೆರಡರ ಮಧ್ಯೆ ಯಾವುದು ಕಡಿಮೆ ಇರುತ್ತಲ್ಲ ಅದೇ ಏನಪ್ಪ ಅಂದರೆ ಲಿಮಿಟಿಂಗ್ ರಿಯೇಜೆಂಟ್. ಆ ಲಿಮಿಟಿಂಗ್ ರಿಯೇಜೆಂಟನ್ನು ಬಳಸ್ಕೊಂಡು ನಾವು ಮತ್ತೆ ಪ್ರಾಡಕ್ಟ್ ಎಷ್ಟು ಫಾರ್ಮೇಷನ್ ಆಗಿದೆ ಅಂತ ಕೂಡ ಕಂಡುಹಿಡಿಬೋದು. ಅಂದರೆ ಸಪೋಸ್ ಇಲ್ಲಿ NH3 ಎಷ್ಟು ಫಾರ್ಮೇಷನ್ ಆಗಿದೆ ಅಂತ ಕ್ವಶನ್ ಕೇಳಿದ್ರೆ ಅದನ್ನು ನಾವು ಕಂಡುಹಿಡಿಬೋದು. ಎರಡರಲ್ಲಿ ಯಾವುದು ಕಡಿಮೆ ಇದೆ ಅದನ್ನು ಬಳಸ್ಕೊಂಡು. ಅರ್ಥ ಆಯ್ತಾ? ಬನ್ನಿ ಹಾಗಾದರೆ ಇದನ್ನು ಸಾಲ್ವ್ ಮಾಡೋಣ. ಸಾಲ್ವ್ ಮಾಡಲಿಕ್ಕೆ ನಾನು ಇವಾಗ ಹೇಳಿದ ಟ್ರಿಕ್ ಥರನೇ ಮೊದಲು ಹೋಗ್ಬಿಟ್ರೆ ಆಯಿತು. ಓಕೆನಾ, ಮೊದಲು ಏನು ಮಾಡೋಣಪ್ಪ ಅಂದರೆ ಇದ್ದಿದ್ದನ್ನು ಬರ್ಕೊಂಡು ಹೋಗ್ಬಿಡೋಣ. ಸೊ ಮೊದಲನೇದಾಗಿ ಕೊಟ್ಟಿರೋದನ್ನು ಕರೆಕ್ಟಾಗಿ ಬರ್ಕೊಳ್ಳೋಣ. ಏನಿದೆ ಸೊಲ್ಯೂಷನ್. ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲು ಇದನ್ನು ಕಂಡುಹಿಡಿಯಲ್ಲ, ಇದನ್ನು ಕಂಡುಹಿಡೋಣ. ಯಾಕಂದರೆ ಇದನ್ನು ನಂತರ ಕಂಡುಹಿಡಿಬೋದು. ಮೊದಲು ಇದು ಕಂಡುಹಿಡಿದ್ರೆ ಇದು ಕಂಡುಹಿಡಿಯೋಕ್ಕಾಗತ್ತೆ. ಓಕೆ, ಸೊ ಏನು ಮಾಡೋಣ ಅಂದರೆ N2 ಗ್ಯಾಸ್ ಪ್ಲಸ್ 3 H2 ಗ್ಯಾಸ್ ವಿಲ್ ಗಿವ್ 2 NH3 ಗ್ಯಾಸ್. ಈ ರೀತಿ ಬರ್ಕೊಂಡಿದ್ದೀವಿ. ಓಕೆನಾ, ಪ್ರತಿಯೊಂದು ಏನು ಮಾಡಬೇಕು ಇವಾಗ ಸ್ಟೊಯ್ಕೊಮೆಟ್ರಿಕ್ ಕೋಎಫಿಷಿಯೆಂಟ್ಸ್ ಕಂಡುಹಿಡಿಬೇಕು. ಪ್ರತಿಯೊಂದು ಸ್ಟೊಯ್ಕೊಮೆಟ್ರಿಕ್ ಕೋಎಫಿಷಿಯೆಂಟ್ಸ್ n ಡಿವೈಡೆಡ್ ಬೈ SC ಫಾರ್ N2 ಕಂಡುಹಿಡೋಣ, n ಡಿವೈಡೆಡ್ ಬೈ SC ಫಾರ್ H2 ಕಂಡುಹಿಡೋಣ. ಓಕೆನಾ, 1 by 1 n ಅಂದರೆ ಏನು ಹೇಳಿದ್ದೀನಿ, ವೇರ್ n ಈಸ್ ನಂಬರ್ ಆಫ್ ಮೋಲ್ಸ್, ಎಸ್ ಅಂದರೆ ಏನು ಸ್ಟೊಯ್ಕೊಮೆಟ್ರಿಕ್ ರೇಷಿಯೋ. ಓಕೆನಾ, ಬನ್ನಿ ಸ್ಟೊಯ್ಕೊಮೆಟ್ರಿಕ್ ರೇಷಿಯೋ ಅಂದರೆ ಇದು ಕೋಎಫಿಷಿಯೆಂಟು. ರೇಷಿಯೋ ಅನ್ನೋದಕ್ಕಿಂತ ಸ್ಟೊಯ್ಕೊಮೆಟ್ರಿಕ್ ಕೋಎಫಿಷಿಯೆಂಟ್ ಅಂತ ಇಲ್ಲಿರುತ್ತಲ್ಲ, ದಿಸ್ ಈಸ್ ದ ಸ್ಟೊಯ್ಕೊಮೆಟ್ರಿಕ್. ಇಲ್ಲಿ ಎಷ್ಟಿದೆ? 1 ಇದೆ. ಇಲ್ಲಿ ಎಷ್ಟಿದೆ? 3 ಇದೆ. ಓಕೆನಾ, ಬನ್ನಿ ಈಗ ಮೊದಲನೇದು ಯಾವತ್ತಂದರೆ ಎನ್ ಫಾರ್ H2 ಅಂದರೆ ನಂಬರ್ ಆಫ್ ಮೋಲ್ಸ್ ಕಂಡುಹಿಡಿಬೇಕು. ನಂಬರ್ ಆಫ್ ಮೋಲ್ಸ್ ಫಾರ್ಮುಲಾ ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಗಿವನ್ ಮಾಸ್ ಎಷ್ಟಿದೆ? 50 ಗ್ರಾಮ್ಸ್ ಇದೆ. ಯಾವುದು ಇದು H2 ಎಷ್ಟಿದೆ? 10 ಗ್ರಾಮ್ಸ್ ಇದೆ. ಸೊ ಅದಕ್ಕೆ ನಾನೇನು 10 kg ಇದೆ, kg ಡಿವೈಡೆಡ್ ಬೈ ಮೋಲಾರ್ ಮಾಸ್ ಅಂದರೆ ಎಷ್ಟು? ಹೈಡ್ರೋಜನ್ ಅಂದರೆ 2 ಇರುತ್ತೆ. ಓಕೆನಾ, ಇದು ಗ್ರಾಮ್ಸ್ ಪರ್ ಮೋಲಲ್ಲಿದೆ. ಇದು ಕಿಲೋಗ್ರಾಮ್ ಅಂದರೆ 10⁻³ ಆಗುತ್ತೆ. ಸೊ ನಾನು 10 × 10⁻³ ಗ್ರಾಮ್ಸ್ ಡಿವೈಡೆಡ್ ಬೈ 2 ಗ್ರಾಮ್ಸ್ ಪರ್ ಮೋಲ್ ಮಾಡಿದ್ದೀನಿ. ಗ್ರಾಮ್ಸ್ ಕಟ್ ಆಗುತ್ತೆ. 2 1s 2 5s ಆಗುತ್ತೆ. ಆದರೆ ಅಷ್ಟಾಗುತ್ತೆ ಅಂದರೆ ಸೊ ಇಟ್ ಈಸ್ ಅರೌಂಡ್ ವಾಟ್ ಈಸ್ ದ ಆನ್ಸರ್ ಹಿಯರ್? 10 kg ಅಂದರೆ 5 × 10⁻³ ಮೋಲ್. ಈ ರೀತಿ ನಮಗೆ ಯಾವ ಸಿಗುತ್ತೋ ಎಂದು ಸಿಗುತ್ತೋ ಅದೇ ರೀತಿ n ಫಾರ್ N2 ಕಂಡುಹಿಡಿಯೋಣ. W ಡಿವೈಡೆಡ್ ಬೈ ಅಗೇನ್ m. ಓಕೆನಾ, ಇದನ್ನೇನಂತ ಬರ್ಕೋತೀನಿ? ಎಷ್ಟಿದೆ ಇದು ಬಂದು 50 kg ಇದೆ. ಸೊ 50 kg ಅಂದರೆ ನಾನಿಲ್ಲಿ 50 × 10⁻³ ಗ್ರಾಮ್ಸ್ ಅಂತ ಬರ್ಕೊಂಡಿದ್ದೀನಿ. ಅದೇ ರೀತಿ m ಅಂದರೆ ಮೋಲಾರ್ ಮಾಸ್. ನೈಟ್ರೋಜನ್ ಅಂದರೆ ಎಷ್ಟಿರುತ್ತೆ ರೀ? n ಅಂದರೆ ಎಷ್ಟು ಸರಿ ಇದೆ? 2 ಸರಿ ಇದೆ. 1 n ಅಂದರೆ ನೈಟ್ರೋಜನ್ 14 2 28. ಸೊ ಇಟ್ ಈಸ್ ಅರೌಂಡ್ 28 ಗ್ರಾಮ್ಸ್. ಕರೆಕ್ಟ್? ಸೊ 28 ಗ್ರಾಮ್ಸ್ ಪರ್ ಮೋಲ್ ಆಗುತ್ತೆ. ಇಟ್ ಈಸ್ ಗ್ರಾಮ್ಸ್ ಕಟ್ ಆಗುತ್ತೆ, ಮೋಲು ಮೇಲ್ಗಡೆ ಬರುತ್ತೆ. ಸೊ 50 ಡಿವೈಡೆಡ್ ಬೈ 28 ಮಾಡಿದ್ರೆ ಇಟ್ ಈಸ್ ಅರೌಂಡ್
1.786 into 10⁻³ ಮೋಲ್ಸ್ ಆಗುತ್ತೆ. ಈ ರೀತಿ ಎರಡರದ್ದು ಬಂದವು. ಓಕೆನಾ? ಸೊ ಎರಡರದ್ದು ಬಂದ ಕೂಡಲೇ ನಮಗೆ ಈಗ ಒಂದು ಸಿಂಪಲಾಗಿ ನಾವೇನು ಮಾಡಬೇಕಪ್ಪ ಅಂದರೆ ಒಂದು ರಿಲೇಷನ್ ಹಚ್ಚಿ ಚೆಕ್ ಮಾಡಬೇಕು. ಯಾವ ರಿಲೇಷನ್ ಇಲ್ಲಿ ಹಚ್ಚಬೇಕು? ಫಾರ್ಮೇಷನ್ ಆಗಿರೋದ್ರ ಮೇಲೆ ಡಿಪೆಂಡೆಂಟ್ ಇದೆ. ಹೇಗೆ ಅಂದರೆ ನಾನು ಹೇಳ್ಕೊಡ್ತೀನಿ ನಿಮಗೆ. ಒಂದು ಸೆಕೆಂಡ್, ಪೆನ್ ಚೇಂಜ್ ಮಾಡ್ತೀನಿ. ಹಾಂ, ನೋಡಿ, ಇದು N2 ಮತ್ತು H2 ಇನ್ನೊಂದು ಸಾರಿ ಬರ್ಕೊಳ್ಳೋಣ. N2 ಗ್ಯಾಸ್ ಮತ್ತು H2 ಗ್ಯಾಸ್ ಅಂತ ಬರ್ಕೊಳ್ಳಿ. ಓಕೆ, 2NH3 ಹೀಗೆ ಬರೆದಿಟ್ಕೊಂಡಿರ್ತೀನಿ, ನಿಮಗೆ ತಿಳಿಲಿ ಅಂತ ಬರಿತಾ ಇದ್ದೀನಿ. ಸರಿನಾ? ಇದು ಎಷ್ಟಿದೆ ಇವಾಗ? ಇದು ಬಂದು 1 ಮೋಲ್ ಇದೆ. ಎಷ್ಟಿದೆ ರೀ? ಇದು ಬಂದು 1 ಮೋಲು. ಹೇಳಿದ ಅರ್ಥ ಆಗ್ತಿದೆಯಾ? ಇದು 1 ಮೋಲ್ ಇದೆ. ಸೊ ಇದು ಬಂದು 1 ಮೋಲ್ ಅಂತ ಬರ್ಕೊಂಡಿದ್ದೀನಿ. 1 ಮೋಲ್ ಅಂದರೆ 1 ಮೋಲು ಮತ್ತು 3 ಮೋಲ್ ಇದ್ದಾಗ ಮಾತ್ರ ಈ ರಿಯಾಕ್ಷನ್ ಫಾರ್ಮೇಷನ್ ಆಗ್ತಾಯಿದೆ. ಓಕೆನಾ? ಈ ರೀತಿ 1 ಮೋಲ್ = 3 ಮೋಲ್ ಅಂತ ತಿಳ್ಕೊಳ್ಳೋಣ. ಹಾಗಾದರೆ ಈಗ ನಮಗೆ ಬಂದಿರೋ ರಿಯಾಕ್ಷನಲ್ಲಿ ಆನ್ಸರ್ ಎಷ್ಟು? ಎಂದು 1.786 into 10⁻³ ಮೋಲ್ಸ್ = ಎಷ್ಟು? ಸರ್, ನಾನು ಉಲ್ಟಾ ಬರ್ಕೊಂಡ್ರೆ ಬರುತ್ತಾ? ಹಾಂ, ಬರುತ್ತೆ. ಆರ್ ನೀವು ಇದನ್ನು ಹೀಗೂ ಬರಿಬೋದು. ಹೇಗಪ್ಪ ಅಂದರೆ 1 ಮೋಲ್ = 3 ಮೋಲ್ ಅಂತ ಬರ್ಕೊಳ್ಳಿ. ಈ 3 ಮೋಲ್ ಕೆಳಗಡೆ ಬೇಕಾದ್ರೆ ನೀವು ಇದು ಹಾಕೊಂಡ್ರೆ ಬರುತ್ತೆ. 5 ಮೋಲ್, 5 into 10⁻³ ಮೋಲ್ = ಎಷ್ಟು ಅಂತ ಹಾಕೊಂಡ್ರೆ ಬರುತ್ತೆ. ಆವಾಗ ಇದ್ರದ್ದು ಒಂದು ವ್ಯಾಲ್ಯೂ ಬರುತ್ತೆ, ಇದ್ರದ್ದು ಒಂದು ವ್ಯಾಲ್ಯೂ ಬರುತ್ತೆ. ಓಕೆನಾ? ಬನ್ನಿ ಅದು ಒಂದು ಸಣ್ಣದಾಗಿ ನೋಡೋಣ. ಇದ್ರದ್ದು ಮೊದಲು ಮಾಡೋಣ, ಇದ್ರದ್ದು ಮಾಡೋಣ. ಸೊ ವಾಟ್ ವಿಲ್ ಬಿ ದಿ ಆನ್ಸರ್? 1.786 into 10⁻³ into 3. ಇಷ್ಟೆಲ್ಲ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ 5.3 into 10⁻³ ಮೋಲ್ಸ್ ಬರುತ್ತೆ. ಓಕೆನಾ? ಅದೇ ರೀತಿ ಇದ್ರದ್ದು ಮಾಡಿದ್ರೆ ಎಷ್ಟು ಬರುತ್ತೆ? 5 into 10⁻³ ಮೋಲ್ ಡಿವೈಡೆಡ್ ಬೈ 1. ಓಕೆನಾ? ಇದು ಡಿವೈಡೆಡ್ ಬೈ ಇದೆಷ್ಟು? ಡಿವೈಡೆಡ್ ಬೈ 3 ಆಗುತ್ತೆ. ದ ಆನ್ಸರ್ ಈಸ್ ಅರೌಂಡ್ 1.6 ಮೋಲ್. ಓಕೆನಾ? 1.6 into 10⁻³ ಮೋಲ್ ಅಂತ ಬರುತ್ತೆ. ಓಕೆನಾ? ಈಗ ಇವೆರಡು ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಿರಿ. 5.3 ಹೆಚ್ಚಿಗಿದೆ ಅಂದರೆ ಅರ್ಥ ಏನಪ್ಪ ಅಂದರೆ ಈ ರಿಯಾಕ್ಷನ್ ನಡೀಲಿಕ್ಕೆ 1 ಮೋಲ್ ಇದ್ದರೆ 3 ಮೋಲ್ ಬೇಕು. ಕರೆಕ್ಟಾ? ಹಾಗಾದರೆ ಇಷ್ಟು ಮೋಲ್ ಇದ್ದರೆ ಇಷ್ಟು ಬೇಕಾಗಿತ್ತು. ಆದರೆ ಇದೇ ಎಷ್ಟಿದೆ? ನಡಿ ತಿಳಿತಿದೆ. 1 ಮೋಲ್ಗೆ 3 ಮೋಲ್ ಆದರೆ ಕರೆಕ್ಟಾ? N ಮೋಲ್, N ನಂಬರ್ ಆಫ್ ಇಷ್ಟಕ್ಕೆ ಎಷ್ಟು ಹೈಡ್ರೋಜನ್ ಬೇಕಾಗಿತ್ತು? ಎಷ್ಟು ಬೇಕಾಗಿತ್ತಪ್ಪ ಅಂದರೆ ಎಷ್ಟು ಬೇಕಾಗಿತ್ತು ಅಂದರೆ ಇಷ್ಟು ಬೇಕಾಗಿತ್ತು. ಆದರೆ ಇದೇ ಇಷ್ಟಿದೆ. ಅಂದರೆ 5.3 ದೊಡ್ಡದ, 5 ದೊಡ್ಡದ? 5.3 ದೊಡ್ಡದು. ಅಂದರೆ ಇದು ಕಡಿಮೆ ಅಮೌಂಟಲ್ಲಿ ಇದೆ. ಅರ್ಥ ಆಯ್ತಾ? ಅದೇ ರೀತಿ ಇಲ್ಲಿ ಬನ್ನಿ. 1 ಮೋಲ್ = 3 ಮೋಲ್. ಹಾಗಾದರೆ ಇಷ್ಟಕ್ಕೆ ಎಷ್ಟು ಮೋಲ್ ಬಂದಿದೆ? ಇಷ್ಟು. ಅರ್ಥ ಆಯ್ತಾ? ನಮಗೆ ಬೇಕಾಗಿತ್ತು ಇಷ್ಟು, ಆದರೆ ಇದೇ ಇಷ್ಟಿದೆ. ಅಂದರೆ ಇದು ಹೆಚ್ಚಿಗೆ ಇದೆ, ಇದು ಹೆಚ್ಚಿಗೆ ಇದೆ, ಇದು ಕಡಿಮೆ ಇದೆ. ಯಾವುದು ಕಡಿಮೆ ಇರುತ್ತೆ ಅದಕ್ಕೆ ನಾವೇನಂತ ಕರಿತೀವಿ? ಏನಂತ ಕರಿತೀವಿ? ನಾನು ಆವಾಗಲೇ ಹೇಳಿದ್ದೀನಲ್ಲ, N/SC ರೇಷಿಯೋ ಯಾವುದ್ರದ್ದು ಕಡಿಮೆ ಬರುತ್ತೆ ದ್ಯಾಟ್ ವಿಲ್ ಬಿ ದಿ ಲಿಮಿಟಿಂಗ್ ರಿಯೇಜೆಂಟ್. ಇವೆರಡರಲ್ಲಿ ಯಾವುದ್ರದ್ದು ಕಡಿಮೆ ಬಂದಿದೆ? ಹೀಗೆ ನೋಡಬೇಡಿ. ಡೋಂಟ್ ಸಿ ಥ್ರೂ ದಿಸ್, ಬೈ ಚೆಕಿಂಗ್ ದೀಸ್ ಥ್ರೂ ಯು ವಿಲ್ ಗೆಟ್ ದ್ಯಾಟ್. ಯಾವ್ದು ಕಡಿಮೆ ಬಂದಿದೆ? ಇದರದ್ದು ಹೈಡ್ರೋಜನ್ದು ಕಡಿಮೆ ಬಂದಿದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಹಾಗಾಗಿ ಕಡಿಮೆ ಬಂದಿರೋದು ಯಾವುದು? ಇದು. ಸೊ ನಂಬರ್ ಆಫ್ ಮೋಲ್ಸ್ ಆಫ್ H2ಗಳ ವ್ಯಾಲ್ಯೂಸ್ ಏನಿದೆ? ಕಡಿಮೆ ಇದೆ. ಅಂದರೆ H2 ಏನಿದೆ? ಲಿಮಿಟೆಡ್ ಇದೆ. ನಾವೇನಂತ ಕನ್ಕ್ಲೂಷನ್ಗೆ ಬರ್ಬೋದಪ್ಪ ಅಂದರೆ therefore H2 is a limiting reagent ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಈ ರೀತಿ ಕಂಪ್ಯಾರಿಸನ್ ಮಾಡಿ ಬರೀಬೇಕು. ಓಕೆ, ಈಗ ಬನ್ನಿ ಎರಡನೇ ಪ್ರಾಬ್ಲಮ್ ನೋಡೋಣ. ಎರಡನೇ ಪ್ರಾಬ್ಲಮ್ ಏನಪ್ಪ ಅಂದರೆ ಐಡೆಂಟಿಫೈ ದ ಲಿಮಿಟಿಂಗ್ ರಿಯೇಜೆಂಟ್ ಇನ್ ದಿಸ್ ರಿಯಾಕ್ಷನ್. ಇದೇ ನಾವು ಮೊದಲು ಮಾಡಿದ್ದೀವಿ, ಅದಕ್ಕಾಗಿ ನಾನು ಬಿ ಅಂತ ಬರೆದಿದ್ದೀನಿ. ಹಾಗಾದರೆ ಎ ಏನಿದೆ ಇವಾಗ? ಎ ಬಂದು 50 grams ಆಫ್ N2 ಗ್ಯಾಸ್
ವಿಲ್ ಗಿವ್ 10 ಗ್ರಾಮ್ಸ್. 50 ಗ್ರಾಮ್ಸ್ ಇದ್ದರೆ 10 ಗ್ರಾಮ್ ಕೊಡ್ತಾ ಇದೆ. 50 ಗ್ರಾಮ್ಸ್ ಇದ್ದರೆ 10 ಗ್ರಾಮ್ ಕೊಡ್ತಾ ಇದೆ. ಸೊ ದೇರ್ ಫೋರ್ ಮುಂದೆ ಹೇಗೆ ಎಷ್ಟೆಷ್ಟು ಸಿಗುತ್ತೆ ಅನ್ನೋದನ್ನು ನಾವು ಬರಿಬೇಕು. ಸೊ ಇದನ್ನು ಹೇಗೆ ಮಾಡ್ತೀರಪ್ಪ ಅಂದರೆ ಭಾಳ ಸಿಂಪ್ಲೆಸ್ಟ್ ವೇಯಿಂದ ಮಾಡೋಣ. ಅದನ್ನು ಮೊದಲು ಆ್ಯಸ್ ಇಟ್ ಈಸ್ ಇದನ್ನು ಬರ್ಕೊಳ್ಳೋಣ. ಏನಂತ ಬರ್ಕೋತೀರಿ? ಯಾವುದು ಕಡಿಮೆ ಬಂತು? ಹೈಡ್ರೋಜನ್ ಕಡಿಮೆ ಬಂದಿದೆ. ಹೈಡ್ರೋಜನ್ ಕಡಿಮೆ ಬಂದಿದ್ದನ್ನು ನಾವು ಈ ರೀತಿ ಬರ್ಕೊಳ್ಳೋಣ. ಮತ್ತು N2 ಗ್ಯಾಸ್ ಪ್ಲಸ್ 3H2 ಗ್ಯಾಸ್ ವಿಲ್ ಗಿವ್ 2NH3 ಗ್ಯಾಸ್. ಇದು 3 ಮೋಲ್ಸ್ ಇದೆ. ಇದು ಎಷ್ಟು ಬಂದಿದೆ? 2 ಮೋಲ್ಸ್ ಬಂದಿದೆ. 3 ಮೋಲ್ಸಿಂದ 2 ಮೋಲ್ಸ್ ಸಿಗ್ತಾ ಇದೆ. 3 ಮೋಲ್ಸಿಂದ 2 ಮೋಲ್ಸು ಸಿಗ್ತಾ ಇದೆ. ಸೊ 3 ಮೋಲ್ಸಿಂದ 2 ಮೋಲ್ಸು ಸಿಗ್ತಾ ಇದೆ ಅಂದರೆ ಈ 3 ಮೋಲ್ಸ್ದು ವ್ಯಾಲ್ಯೂ ಎಷ್ಟು ಬಂದಿದೆ ಇಲ್ಲಿ? ಇದು ಓಕೆನಾ? ಒಂದು ಕೆಲಸ ಈ ರೀತಿಯೇ ಬರೀಬೋದು. 3 ಮೋಲ್ಸ್ ಅಂದರೆ ಇದರದ್ದು ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ? ವಾಟ್ ಈಸ್ ದ ವ್ಯಾಲ್ಯೂ? ಹೌ ಮಚ್ ಈಸ್ ದಿ ವ್ಯಾಲ್ಯೂ ಅಂತಲೂ ಕೂಡ ನೀವು ಹೇಳ್ಬೋದು. ಅದನ್ನು ನಾನು ಇನ್ನೂ ಸ್ವಲ್ಪ ಸಿಂಪ್ಲೆಸ್ಟ್ ವೇಯಲ್ಲಿ ಹೇಳಂದರೆ, ಒನ್ ಸೆಕೆಂಡ್, ಒಂದು ಪರ್ಟಿಕ್ಯುಲರ್ ವೇಯಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ಪ್ರಾಬ್ಲಮಲ್ಲಿ ಈ ರೀತಿ ತೊಗೊಂಡಿದ್ದೀವಿ. 50 ಎಲ್ಲೋಯ್ತದ ಪ್ರಾಬ್ಲಮ್ ಬರೆದಿರೋದು? 1 2 3 4 5 3 ಮೋಲ್ಸ್. ಓಕೆ, 3 ಮೋಲ್ಸ್ ಅಂತ ತೊಗೊಂಡಿದ್ದಾರೆ. 3 ಮೋಲ್ಸ್ ಆಫ್ ಹೈಡ್ರೋಜನ್. 3 ಮೋಲ್ಸ್ ಆಫ್ ಹೈಡ್ರೋಜನಿಂದ ನಮ್ಗೆ ಏನು ಸಿಗ್ತೈತೆ? 3 ಮೋಲ್ಸ್ ಆಫ್ ಹೈಡ್ರೋಜನಿಂದ ಬಳಸ್ಕೊಂಡ್ರೆ 2 ಮೋಲ್ಸ್ ಅಮೋನಿಯಾ ಸಿಗ್ತಾ ಇದೆ. ಕರೆಕ್ಟಾ? ಈ ನಮಗೆ 3 ಮೋಲ್ಸ್ದು ಆನ್ಸರ್ ಎಷ್ಟು ಬಂದಿದೆ? 5 ಅಂತ ಬಂದಿದೆ. 5 ಇಂಟು ಇಲ್ಲಿ ಕಾಣ್ತಾ ಇದೆಯಲ್ಲ, 5 ಇಂಟು 3 ಮೋಲ್ಸ್. ಈಗ ಇದನ್ನು ಇಲ್ಲಿ ಬರೋಣ. ಏನಂತ ಬರೋಣ ಅಂದರೆ 5 ಇಂಟು 10 ಟು ದ ಪವರ್ 3 ಮೋಲ್ಸ್. 5 ಇಂಟು 10 ಟು ದ ಪವರ್ 3 ಮೋಲ್ಸ್ ವಿಲ್ ಗಿವ್ಸ್ ಹೌ ಮೆನಿ ಮೋಲ್ಸ್? ಓಕೆನಾ? ಸೊ ಅದಕ್ಕೆ ನಾನೇನು ಮಾಡ್ತೀನಿ? ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀನಿ. 5 ಇಂಟು 2 ಇಂಟು 10 ಟು ದ ಪವರ್ 3 ಡಿವೈಡೆಡ್ ಬೈ 3. ಓಕೆನಾ? ಈಗ ಮಾಡಿದ್ರೆ ಎಷ್ಟಾಗುತ್ತೆ? 10 ಡಿವೈಡೆಡ್ ಬೈ 3 ಆಗುತ್ತೆ. ಸೊ 10 ಡಿವೈಡೆಡ್ ಬೈ 3 ಅಂದರೆ ಎಷ್ಟು ಬರುತ್ತೆ? 3.33 ಇಂಟು 10 ಟು ದ ಪವರ್ 3 ಮೋಲ್ ಬರುತ್ತೆ. ಕರೆಕ್ಟ್? 10 ಟು ದ ಪವರ್ 3 ಮೋಲ್ಸ್ ಬರುತ್ತೆ. ಅವನು ಮಾಸಲ್ಲಿ ಕೇಳಿದ್ದಾನೆ. ಸೊ ಮಾಸ್ ಆಫ್ NH3 ಫಾರ್ಮ್ಡ್ ಈಸ್ ಈಕ್ವಲ್ ಟು ಏನು ಮಾಡ್ತೀರಿ? ಮಾಸ್ ಕಂಡುಹಿಡಿಬೇಕಂದ್ರೆ ಏನು ಮಾಡ್ತೀರಿ? ನಿಮ್ಗೆ ಇದು ತಿಳಿದಿಲ್ಲ ಅಂದರೆ ಇದು ಹೆಂಗೆ ಕಂಡುಹಿಡಿತೀರಿ ಅಂದರೆ, ಇದು ಹೇಗೆ ಕಂಡುಹಿಡಿಬೇಕು? ಏನು ಮಾಡ್ತೀರಿ? ನಂಬರ್ ಆಫ್ ಮೋಲ್ಸ್ ಆಫ್ NH3 ಈಸ್ ಈಕ್ವಲ್ ಟು ಗಿವನ್ ಮಾಸ್ W ಡಿವೈಡ್ ಬೈ ಮೋಲಾರ್ ಮಾಸ್. ಗಿವನ್ ಮಾಸ್ ಅಂದರೆ ಇದು ಬರುತ್ತೆ, ಹೌದಾ? ಈಗ ಇದಂತೂ ಇಲ್ಲಿದೆ. ಮೋಲಾರ್ ಮಾಸ್ ನಮಗೆ ಗೊತ್ತಿದೆ. ಇದು ಎಲ್ಲಿದೆ? ಇದು ಈಗ ನಂಗೆ ಕಂಡುಹಿಡಿಬೇಕಾಗಿದ್ದೇನು? ಇದು ಕಂಡುಹಿಡಿಬೇಕಾಗಿದೆ. ಅಂದರೆ ಇವೆರಡು ಮಲ್ಟಿಪ್ಲೈ ಮಾಡಿರಿ. ಸೊ WNH3 ಇದೆ ಇಲ್ಲಿ ಬರೆದಾಗ ಈಸ್ ಈಕ್ವಲ್ ಟು NNH3 ಇಂಟು MNH3. ಎನ್ ಅಂದರೆ ಎಷ್ಟಿದೆ ರೀ? 3 ಇಂಟು 10 ಟು ದ ಪವರ್ 3 ಮೋಲ್ಸ್ ಇಂಟು ಎಮ್ ಅಂದರೆ ಎಷ್ಟು? ವಾಟ್ ಈಸ್ ದ ಎಮ್ ವ್ಯಾಲ್ಯೂ? 17 ಗ್ರಾಮ್ಸ್ ಪರ್ ಮೋಲ್. ಮೋಲ್ ಗೆಟ್ ಕ್ಯಾನ್ಸಲ್, ಉಳಿಯುತ್ತೆ ಗ್ರಾಮ್ಸ್. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ 56 ಇದರಲ್ಲಿ ಸಿಗುತ್ತೆ. ಇದಕ್ಕೆ ನಾನು ಗ್ರಾಮ್ಸಲ್ಲಿ ಸಿಗುತ್ತೆ. ಕಿಲೋಗ್ರಾಮ್ ಮಾಡಿದ್ರೆ ದ ಆನ್ಸರ್ ವಿಲ್ ಬಿ ಅರೌಂಡ್ ದಿಸ್ ಮಚ್. ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ನೀವು ಅವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕು. ಓಕೆ, ಸೊ ದಿಸ್ ಈಸ್ ದ ಒನ್ ಪ್ರಾಬ್ಲಮ್. ಬನ್ನಿ ಹಾಗಾದರೆ ಇನ್ನೊಂದು ಪ್ರಾಬ್ಲಮ್ ಭಾಳ ಸಿಂಪಲ್ ಆಗಿದೆ. ಅದನ್ನು ಬಂದು ನಿಮ್ಮ NCERT. ನಾನು ಯಾಕೆ NCERT ಮಾಡಿಸ್ತಾ ಇದ್ದೀನಿ ಅಂದರೆ ದಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್
ಫ್ಯೂಚರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್ JEE ಆಗಲಿ ನೀಟ್ ಆಗಲಿ ಯಾರು ಜಾಸ್ತಿ NCERT ಅದು ಮಾಡಿಸಲ್ಲ, ಬಟ್ ಆ್ಯಕ್ಚುಲಿ ಮಾಡಿಸ್ಬೇಕು. ಅದೇನೋ ಗೊತ್ತಿಲ್ಲ, ಯಾರು ಮಾಡಿಸೋದೇ ಇಲ್ಲ. ಬನ್ನಿ ಹಾಗಾದರೆ NCERTದು ಮತ್ತೊಂದು ಪ್ರಾಬ್ಲಮ್ ನೋಡೋಣ. ಈ ಪ್ರಾಬ್ಲಮ್ನು ಕೂಡ ನಾನು ನಿಮಗೆ ಪೇಸ್ಟ್ ಮಾಡಿರ್ತೀನಿ, ಆದರೂ ಇಲ್ಲೊಂದು ಸರಿ ಬರೀತಾ ಇದ್ದೀನಿ. ಇಫ್ ಕ್ವಶನ್ ಇಲ್ಲಿದೆ, ಕ್ವಶನ್ ಏನಿರುತ್ತಂದರೆ ಇಫ್ 20 grams of CaCO3 is treated with 20.0 grams of HCl. How many grams of CO2 can be formed according to this reaction? ರಿಯಾಕ್ಷನ್ ಏನಿದೆ ಅಂದರೆ CaCO3 ಅಂದರೆ ಸುಣ್ಣ ಸಾಲಿಡ್ ಪ್ಲಸ್ 2 molecules of HCl ಇದು ಅಕ್ವಸ್ ವಿಲ್ ಗಿವ್ಸ್ ಇದನ್ನು ಕೊಡ್ತಾ ಇದೆ ನೋಡ್ರಿ, CaCl2 ಅಕ್ವಸ್ ಪ್ಲಸ್ H2O ಲಿಕ್ವಿಡ್ ಪ್ಲಸ್ CO2 ಗ್ಯಾಸ್. ಇಷ್ಟು ದೊಡ್ಡದು ರಿಯಾಕ್ಷನ್ ಇದೆ. ಬನ್ನಿ ಹಾಗಾದರೆ ಇವಾಗ ಕ್ವಶನ್ ಏನು ಸರಿಯಾಗಿ ಓದ್ಕೊಳ್ಳೋಣ. 20 ಗ್ರಾಮ್ CaCO3 20 ಗ್ರಾಮ್ HCl ಜೊತೆ ಟ್ರೀಟ್ ಮಾಡಿದ್ರೆ ಎಷ್ಟು ಗ್ರಾಮ್ಸಲ್ಲಿ CO2 ಫಾರ್ಮೇಷನ್ ಆಗ್ತಿದೆ ಅಂತ ಕ್ವಶನ್, ಸರಿನಾ? ಹಾಗಾದರೆ ಒಂದು ಸರಿ ಏನು ಮಾಡೋಣ ಅಂದರೆ ರಿಯಾಕ್ಷನ್ ಆ್ಯಸ್ ಇಟ್ ಈಸ್ ಬರ್ಕೊಂಡು ಹೋಗೋಣ. ಆ್ಯಸ್ ಇಟ್ ಈಸ್ ರಿಯಾಕ್ಷನ್ ಬರೀಬೇಕು ಮೊದಲು. ಆ್ಯಸ್ ಇಟ್ ಈಸ್ ರಿಯಾಕ್ಷನ್ ಅಂದರೆ ಬರೀತೀರಿ ಸೊಲ್ಯೂಷನ್. ಮೊದಲನೇದು ರಿಯಾಕ್ಷನ್ ಮೊದಲು ಸರಿಯಾಗಿ ಬರೋಣ. CaCO3 solid plus 2 molecules of HCl aqueous will give CaCl2 aqueous plus H2O liquid plus CO2 gas. So this is the reaction. ರಿಯಾಕ್ಷನ್ ಅನ್ನು ನೋಡಿದ್ವಿ. ಈಗ ಯಾವ ಲಿಮಿಟಿಂಗು ಯಾವುದು ಇದು ಅಂತ ಹೇಗೆ ಕಂಡುಹಿಡಿತೀರಿ? ಇಲ್ಲಿ ನೋಡಿ, ಎರಡರ ಬಗ್ಗೆ ಮಾತಾಡಿದ್ದೇನೆ. ಒಂದು CaCO3 ಮತ್ತೊಂದು HCl, ಆಮೇಲೆ CO2 ಕಂಡುಹಿಡಿ ಅಂತ ಕೇಳ್ತದೆ. ಇದರದಂತೂ ಸದ್ಯ ನೋಡಬೇಡ, ಇದ್ರ ನೋಡೋಣ. ಎಷ್ಟು ಮೋಲ್ಸ್ ಇದೆ? 1 ಮೋಲ್ ಇದೆ. ಸೊ ಇಲ್ಲಿ ನಾನು ಏನಂತ ಬರೀತೀನಿ, 1 ಮೋಲ್. ಇದೆ ಎಷ್ಟಿದೆ? 2 ಮೋಲ್ ಇದೆ. ಇದಕ್ಕೆ ನಾನು ಇಲ್ಲಿ 2 ಮೋಲ್ ಅಂತ ಬರೀತೀನಿ. 1 ಮೋಲ್ದು ಮಾಸಲ್ಲಿ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? ಕ್ಯಾಲ್ಸಿಯಂ ಅಂದರೆ 40, ಕಾರ್ಬನ್ ಅಂದರೆ 12, ಆಕ್ಸಿಜನ್ ಅಂದರೆ 48, ಎಲ್ಲ ಕೂಡಿಸಿದ್ರೆ 100 ಗ್ರಾಮ್ ಆಗುತ್ತೆ. ಇದು ಎಷ್ಟಾಗುತ್ತೆ? ಹೈಡ್ರೋಜನ್ ಅಂದರೆ 2 ಸರಿ ಇದೆ, 2 ಹೈಡ್ರೋಜನ್, ಸೊ 2. ಕ್ಲೋರಿನ್ ಅಂದರೆ 35.5 ಇಂಟು 2 ಅಂದರೆ 71, ಅಂದರೆ ಟೋಟಲ್ ಎಷ್ಟಾಗುತ್ತೆ? ಇದನ್ನು ಕೂಡ 74 ಗ್ರಾಮ್ಸ್ ಆಗುತ್ತೆ. ಕರೆಕ್ಟಾ? ಸೊ 74 ಗ್ರಾಮ್ಸ್ ಆಗುತ್ತೆ. ಈಗ ನಾವು ಇದನ್ನೇ ಈ ರೀತಿ ಮಾಡಿಕೊಂಡ್ರೂ ಬರುತ್ತೆ. ಹೇಗಪ್ಪ ಅಂದರೆ, ಇದು ಗಿವನ್ ಮಾಸ್ ಆಯಿತು, ಇದು ಮೋಲಾರ್ ಮಾಸ್. ಓಕೆ, ಇದು ಏನು ನಿಮ್ಮದು ಮೋಲಾರ್ ಮಾಸ್. ಓಕೆ, ಇದು ಮೋಲಾರ್ ಮಾಸ್ ಆಯಿತು. ಈ ಗಿವನ್ ಮಾಸ್ ಹೇಗಿರುತ್ತೆ? ಗಿವನ್ ಮಾಸ್ ಅಂದರೆ ಕೊಟ್ಟಿರೋದು, ಕ್ವಶನಲ್ಲಿ ಕೊಟ್ಟಿದ್ದಾನೆ 20 ಗ್ರಾಮ್ಸ್ ಅಂತ ಕೊಟ್ಟಿದ್ದಾನೆ. ಇದನ್ನೇ ಎಷ್ಟು ಕೊಟ್ಟಿದ್ದಾನೆ? 20 ಗ್ರಾಮ್ಸ್. ಕರೆಕ್ಟ್, 20 ಗ್ರಾಮ್ಸ್ ಅಂತ ಕೊಟ್ಟಿದ್ದಾನೆ. ಎರಡೂ ಕೊಟ್ಟಿದ್ದಾನೆ, ಬಟ್ ನಮಗೇನು ಹೋಗಬೇಕಾಗಿದೆ, ಯಾವ್ದಾರು ಒಂದು ಕಂಡು ಹಿಡಿಬೇಕಂದ್ರೆ ನಾವೇನು ಮಾಡ್ತೀವಿ? ಭಾಳ ಸಿಂಪಲ್ ಆಗಿ ಅಂದರೆ ಎಷ್ಟು 70 ಎಷ್ಟು ಗ್ರಾಮ್ಸ್ ಕೊಟ್ಟಿದ್ದಾನೆ? HCl ಅಂದರೆ ಎಷ್ಟಾಗುತ್ತೆ? ಇಟ್ ಈಸ್ ಅರೌಂಡ್ 73 ಆಗುತ್ತೆ. ಸೊ ನಾಟ್ 74, ಇಟ್ ಈಸ್ 73. ಗಡಿಬಿಡಿ ಬೇಡ, 73 ಇಲ್ಲಿ ಬರೀತೀನಿ. 73 100ಕ್ಕೆ 73 ಗ್ರಾಮ್ ಆದರೆ 20 ಗ್ರಾಮಿಗೆ ಎಷ್ಟು ಅಂತ ಬರೋಣ. ಓಕೆ, 2 molecules ಆಫ್ HCl. ಸರಿ, ಆಲ್ರೆಡಿ 20 ಗ್ರಾಮ್ ಅಂತ ಕೊಟ್ಟಿದ್ದರೂ ಕೂಡ ನಾವು ಬರ್ಕೊಳ್ಳೋಣ. ಯಾಕಂದರೆ ನಮ್ಗೆ ಕಂಡು ಹಿಡಿಬೇಕಂದ್ರೆ ನಾವು ಅದನ್ನು ಇದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕಲ್ವ, ಅದಕ್ಕಾಗಿ ಆ ರೀತಿ ಮಾಡ್ತೀವಿ. ಓಕೆನಾ? ನೀವು ಬೇಕಾದರೆ ಹೀಗೂ ಮಾಡ್ಬೋದು, ಆಗ ಉಲ್ಟಾನೂ ಮಾಡಿದ್ರೂ ಕೂಡ ನಿಮಗೆ ಸಿಗುತ್ತೆ. ಓಕೆ, ಸೊ ನಾವೇನು ಮಾಡೋಣಪ್ಪ ಅಂದರೆ ಇದನ್ನು ಈ ರೀತಿ ಬರ್ಕೊಳ್ಳೋಣ. ಹೆಂಗಪ್ಪ ಅಂದರೆ
100 grams is equal to 70 grams ಆದರೆ 20 is equal to how much? ಆಗ ನಮಗೇನು ಸಿಗುತ್ತೆ? 20 into 73 divided by 20 ಸಿಗುತ್ತೆ. ಸದ್ಯದ ಮಟ್ಟಿಗೆ ಇದು ಇಲ್ಲ ಅಂತ ತಿಳ್ಕೊಂಡು ಮಾಡೋಣ. ಅರ್ಥ ಆಯ್ತಾ? 100 ಗ್ರಾಮ್ ಅಂದರೆ 1 ಮೋಲ್ಗೆ 73 ಗ್ರಾಮ್ HCl ಬೇಕು. ಆದರೆ 20ಗೆ ಎಷ್ಟು ಬೇಕು? ಎಷ್ಟು ಬೇಕಾಗುತ್ತೆ ಅಂದರೆ 14.6 ಗ್ರಾಮ್ಸ್ ಬೇಕಾಗುತ್ತೆ. ಕರೆಕ್ಟಾ? 14.6 ಗ್ರಾಮ್ ಬೇಕಾಗುತ್ತೆ. ಆದರೆ ಇಲ್ಲಿ ಇದೇ ಎಷ್ಟು? 20 ಗ್ರಾಮ್ಸ್ ಇದೆ. ಬೇಕಾಗಿದ್ದೆಷ್ಟು? ಇಷ್ಟು. ಅಂದರೆ ಇದು ಏನಿದೆ? ಎಕ್ಸಸ್ ಅಮೌಂಟಲ್ಲಿ ಇದೆ ಅಂತ ಅರ್ಥ. ಹಾಗಾದರೆ ಇದು ಯಾವುದು? ಲಿಮಿಟೆಡ್ ಅಮೌಂಟ್. ಯಾವುದಿದು? ಲಿಮಿಟೆಡ್ ಅಮೌಂಟ್. ಹೌದಾ? ದೇರ್ ಫೋರ್ ಲಿಮಿಟಿಂಗ್ ರಿಯೇಜೆಂಟ್ ಯಾವುದಾಗುತ್ತೆ ಇದರಲ್ಲಿ? ಲಿಮಿಟಿಂಗ್ ಅಮೌಂಟ್ ಯಾವುದು? ಲಿಮಿಟಿಂಗ್ ಅಮೌಂಟ್ ಬಂದು CaCO3. ಹಾಗೆ ಅದನ್ನೇ ಬಳಸ್ಕೋಬೇಕಾಗ್ತದೆ ಈಗ. ಕರೆಕ್ಟಾ? ಹಾಗಾದರೆ CaCO3 ಮತ್ತು ಇದ್ರ ಮಧ್ಯೆ ಕಂಪ್ಯಾರಿಸನ್ ಮಾಡೋಣ. ಅಂದರೆ CaCO3 ಈಸ್ ಈಕ್ವಲ್ ಟು CO2 ಅಂತ ಬರ್ಕೋತೀನಿ. ಕರೆಕ್ಟಾ? CaCO3 ಈಸ್ ಈಕ್ವಲ್ ಟು CO2. ಇದನ್ನು 1 ಮೋಲ್ ಇದೆ. ಇದಕ್ಕೆ ನಾನು ಇದನ್ನು 1 ಮೋಲ್ ಅಂತ ಬರೀತೀನಿ. ಇದನ್ನು 1 ಮೋಲ್ ಅಂತ ಬರೀತೀನಿ. ಕರೆಕ್ಟಾ? 1 ಮೋಲ್ ಅಂದರೆ ಎಷ್ಟು? 100 ಗ್ರಾಮ್ಸ್. ನಾನು ಇದು ಎಷ್ಟು? 1 ಮೋಲ್ ಅಂದರೆ ಕಾರ್ಬನ್ ಅಂದರೆ 12, ಆಕ್ಸಿಜನ್ ಅಂದರೆ 32, 44 ಗ್ರಾಮ್ಸ್. ಇದರದ್ದು ಗಿವನ್ ಮಾಸ್ ಇದೆ. ಎಷ್ಟಿದೆ ರೀ? 20 ಗ್ರಾಮ್ಸ್. ಸೊ 20 ಗ್ರಾಮ್ಸ್ ಈಸ್ ಈಕ್ವಲ್ ಟು ಹೌ ಮಚ್ ಅಂತ ಮಾಡಿದ್ರೆ ಬರುತ್ತೆ. ಸೊ ಆವಾಗ ನಾವೇನು ಮಾಡ್ತೀವಿ? 44 ಇಂಟು 20 ಡಿವೈಡೆಡ್ ಬೈ 100. ಎರಡು ಕಟ್ ಮಾಡ್ತೀವಿ. 2 1s 2 5s. ಸೊ ಏನಾಗುತ್ತೆ? ಇದನ್ನೆಲ್ಲ ಸರಿ ಬರಿಲ್ಲ. ಸೊ 44 ಇಂಟು 20 ಡಿವೈಡೆಡ್ ಬೈ 100. 2 1s 2 5s. ಅಂದರೆ 44 ಡಿವೈಡೆಡ್ ಬೈ 5 ಮಾಡಿರಿ. ಎಷ್ಟು ಬರುತ್ತೆ ಆನ್ಸರು? ದ ಆನ್ಸರ್ ವಿಲ್ ಬಿ ಅರೌಂಡ್ 8.8 ಗ್ರಾಮ್ಸ್. ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ? ಲಿಮಿಟಿಂಗ್ ರಿಯೇಜೆಂಟ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ. ಸೊ 2 ಪ್ರಾಬ್ಲಮ್ಸ್ ಸಾಕು ಇವತ್ತಿಗೆ. ಇಷ್ಟು ಸಾಕು. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂದರೆ ಎಂಡ್ ಆಫ್ ದಿಸ್ ಚಾಪ್ಟರ್ ಅಂದರೆ ಯಾವುದು? ಕಾನ್ಸಂಟ್ರೇಷನ್ ಟರ್ಮ್ಸ್ಗಳನ್ನು ನೋಡೋಣ. ಕಾನ್ಸಂಟ್ರೇಷನ್ ಟರ್ಮ್ಸ್ಗಳಲ್ಲಿ ನೀವೇನೇನು ಓದ್ತೀರಪ್ಪ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಮೊಲ್ಯಾಲಿಟಿ ಮತ್ತು ಮಾಸ್ ಪರ್ಸೆಂಟೇಜ್ ಮತ್ತು ಮೋಲ್ ಫ್ರ್ಯಾಕ್ಷನ್ ಅಂತ 4 ಬರುತ್ತೆ. ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು.